ದಿನಾಂಕ 8-4-2025 ಗುಂಡ್ಲುಪೇಟೆ ತಾಲೂಕಿನ ಪ್ರಸಿದ್ಧ ಕರ್ನಾಟಕ ಕಾಶ್ಮೀರ ಎಂದೇ ಹೆಸರಾಗಿರುವ ಸುಂದರ ಪ್ರವಾಸಿ ತಾಣವಾದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಯಾವುದೇ ಸೂಕ್ತ ಬಂದೋಬಸ್ತ್ ಇಲ್ಲದೆ ಮಲಯಾಳಂ ಚಿತ್ರದ ಚಿತ್ರೀಕರಣಕ್ಕೆ ಅರಣ್ಯ ಇಲಾಖೆ ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು, ಪರಿಸರ ಪ್ರೇಮಿಗಳು, ರೈತರು ಹಾಗೂ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಚಿತ್ರೀಕರಣಕ್ಕೆ ಅನುಮತಿ ನೀಡಿರುವುದನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿನ್ನೆ ಗುಂಡ್ಲುಪೇಟೆ ತಾಲೂಕಿನ ಒಂದು ಪ್ರಸಿದ್ಧವಾದಂತಹ ಒಂದು ಪ್ರವಾಸಿ ತಾಣವಾದಂತಹ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಒಂದು ಚಿತ್ರೀಕರಣ ನಡೀತು ಸರ್. ಆ ಒಂದು ಚಿತ್ರೀಕರಣವನ್ನು ಪರ್ಮಿಷನ್ ಕೊಟ್ಟದ್ದು ಯಾಕೆ ಸರ್? ಏಕೆಂದರೆ ಅಲ್ಲಿ ಸಾರ್ವಜನಿಕ ಒಂದು ವಾಹನಗಳಿಗೆ ಅಲ್ಲಿ ನಿರ್ಬಂಧ ಇದೆ. ಅಲ್ಲಿ ಇಲಾಖೆಯಿಂದ ಮತ್ತು ಸರ್ಕಾರಿ ಬಸ್ಗಳು ಮಾತ್ರ ಹೊರಡ್ತದೆ. ನೋಡಿ, ಏಕಾಏಕಿಯಲ್ಲಿ 4 ಜೀಪ್ಗಳು ಮತ್ತು ಬಸ್ಗಳು ಹೋಗಿದೆ. ಹಾಗಾಗಿ ಈ ಚಿತ್ರೀಕರಣ ಆ ಪರ್ಮಿಷನ್ ಕೊಟ್ಟದ್ದು ಹೇಗೆ ಸರ್? ಇದನ್ನು ಯಾವ ರೀತಿ ಖಂಡಿಸ್ತೀರಿ ಸರ್ ತಾವು? ಇದನ್ನು ನಾವು ಕರ್ನಾಟಕ ಕಾವಲು ಪಡೆ ವತಿಯಿಂದ ತೀವ್ರವಾಗಿ ಖಂಡಿಸುವ ಮೂಲಕ ಈಗೇನು ಬಫರ್ ಝೋನ್ ಅತಿ ಸೂಕ್ಷ್ಮವಾದ ವಲಯ, ಅದು ಪ್ರಸಿದ್ಧ ತಾಣವಾದ ಈ ಪ್ರವಾಸೋದ್ಯಮದ ಹೃದಯ ಭಾಗದಲ್ಲಿರ್ತಕ್ಕಂತಹ ಈ ಗುಂಡ್ಲುಪೇಟೆ ತಾಲೂಕಿನ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಹೆಸರುವಾಸಿಯಾಗಿದ್ದಂತಹ ಒಂದು ಬೆಟ್ಟ. ಅದು ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ರು. ಅವ್ರಿಗೆ ಒಂದು ಖಾಸಗಿ ವಾಹನ ಬರಬಾರ್ದು ಅನ್ನೋ ನಿಟ್ಟಲ್ಲಿ ಒಂದು 4-5 ಕಿಲೋಮೀಟರ್ ದೂರದಲ್ಲೇ ವಾಹನಗಳನ್ನು ನಿಲ್ಲಿಸಿ ಇಲಾಖೆಯ ವಾಹನಗಳನ್ನೇ ಹೋಗ್ತಿದ್ವು ಅಲ್ಲಿಗೆ. ಅಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಇದು ಅರಣ್ಯ ವಲಯ ಇರತಕ್ಕಂಥ ಈ ಸಂದರ್ಭದಲ್ಲಿ ಅಲ್ಲಿ ಚಿತ್ರೀಕರಣ, ಅದು ಪಕ್ಕದ ರಾಜ್ಯ, ನೆರೆ ರಾಜ್ಯ ಕೇರಳ ರಾಜ್ಯದವರು ಬಂದು ಅಲ್ಲಿ ಚಿತ್ರೀಕರಣ ಮಾಡಿರುವುದು ನಿಜಕ್ಕೂ ಅದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಸರ್ಕಾರನೇ ಆಗಲಿ, ಅರಣ್ಯ ಇಲಾಖೆನೇ ಆಗಲಿ ಅದಕ್ಕೆ ಪರ್ಮಿಷನ್, ಚಿತ್ರೀಕರಣ ಮಾಡೋಕ್ಕೆ ಅನುಮತಿ ಕೊಟ್ಟವರು ಯಾರು ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಅನುಮಾನ ಮೂಡಿ ಬರ್ತಾ ಇದೆ. ಮತ್ತು ಆಕ್ರೋಶನೂ ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ನಮ್ಮ ಸಂಘಟನೆಯೂ ಕೂಡ ದೂರು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನಾದರೂ ಒಂದು ಧ್ವನಿ ಎತ್ತಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮಗೂ ಕೂಡ ಹಲವು ಕರೆಯನ್ನು ಬಂದಿರುವಂಥದ್ದು. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾರು ಅನುಮತಿ ಕೊಟ್ಟರು, ಅತಿ ಸೂಕ್ಷ್ಮವಾದ ಒಂದು ಅರಣ್ಯ ವಲಯದಲ್ಲಿ ಆ ವನ್ಯಜೀವಿಗಳಿಗೆ ತೊಂದರೆ ಆಗ್ಬೋದು. ಅಲ್ಲಿ ಮತ್ತು ಅಲ್ಲಿ ಸಲಗ ಯಾವಾಗಲೂ ಆ ದೇವಸ್ಥಾನಕ್ಕೆ ಸಲಗ ಒಂದು ದರ್ಶನವನ್ನು ಕೊಡ್ತಿತ್ತು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಕೂಗಾಡಿಕೊಂಡು ಅಲ್ಲಿ ಚಿತ್ರೀಕರಣ ಮಾಡಿದಾಗ ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಏರ್ಪೇರಾಗಿ ಮನುಷ್ಯರ ಮೇಲೆ, ಜನಗಳ ಮೇಲೆ ದಾಳಿ ಮಾಡಿದಾಗ ಇದಕ್ಕೆ ಹೊಣೆ ಯಾರು ಅನ್ನುವಂಥದ್ದು ನಮ್ಮದು ಕೂಡ ಒಂದು ಪ್ರಶ್ನೆ ಆಗಿದೆ ಸರ್. ಹಾಗೆ ಈಗ ತಾವು ಹೇಳಿದ್ರಿ ಸರ್ಕಾರ ಇದೊಂದು ಪರ್ಮಿಷನ್ ಕೊಟ್ಟಿರ್ಬೋದು ಅಂತ. ಸರ್, ಈಗ ನೋಡಿ, ತಾವೇ ಹೇಳಿದ್ರಿ ಇದೊಂದು ಸೂಕ್ಷ್ಮವಾದಂಥ ವಲಯ ಮತ್ತು ಬಫರ್ ಝೋನ್ ಅಂತ. ಈ ಒಂದು ಯಾವ ಮಾನದಂಡ ಇಟ್ಕೊಂಡು ಸರ್ ಈ ಥರ ಪರ್ಮಿಷನ್ ಕೊಟ್ಟರು ಸರ್? ಅದನ್ನು ನಾನು ಹೇಳ್ತಾ ಇರೋದು, ಹಣದ ಆಸೆಗೆ ಇಂಥದ್ದೆಲ್ಲ ನಡೀತದೆ. ಸುಪ್ರೀಂ ಕೋರ್ಟೇ ಹೇಳಿದೆ, ಅತಿ ಸೂಕ್ಷ್ಮವಾದ ಒಂದು ವನಕಾಡಿನಲ್ಲಿ ಯಾರೂ ಕೂಡ ಪ್ರವೇಶ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟೇ ಹೇಳಿರುವಂಥ ಇಂಥ ಸಂದರ್ಭದಲ್ಲಿ ಇವರು ಅನುಮತಿ ಕೊಟ್ಟಿರೋದು ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ತಕ್ಷಣ ಸರ್ಕಾರವಾಗಲಿ ಇಲ್ಲ ಇಲಾಖೆ ಮೇಲಧಿಕಾರಿಗಳಾಗಲಿ ಇದನ್ನು ಸೂಕ್ತವಾದ ಒಂದು ತನಿಖೆಯನ್ನು ನಡೆಸಿ ಅವರ ಮೇಲೆ ಕಾನೂನು ಕ್ರಮ ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಕರ್ನಾಟಕ ಕಾವಲು ಪಡೆ ವತಿಯಿಂದ ನಾನು ಒತ್ತಾಯಿಸ್ತಾ ಇದ್ದೇನೆ. ಓಕೆ ಸರ್, ತುಂಬ ಧನ್ಯವಾದ. ಧನ್ಯವಾದ.